ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನವಿಲು ಕುಣಿಯೋದ ಕಂಡು ಕೆಂಬೂತ ತಾನೂ ಗರಿ ಬಿಚ್ಚಿ ಕುಣಿದರೆ ನವಿಲಾಗುತ್ತಾ? ನನ್ನದು ತುಂಬಾ ಉದ್ದದ ಕತ್ತು ಅಂದ್ಕೊಂಡು ಜಿರಾಫೆ ಆಕಾಶಕ್ಕೆ ಮುಖ ಮಾಡಿ ಉಗಿದ್ರೆ ಅದು ತಾಗುತ್ತಾ? ಇದೊಂದು ಸಿಂಪಲ್ ಲೆಕ್ಕಾಚಾರ. ನಮ್ಮ ಕೆಪಾಸಿಟಿ ಬಗ್ಗೆ ನಮಗೆ ಅರಿವು ಇಟ್ಕೊಂಡು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದು. ದುರಂಧರ್ ಸಿನಿಮಾ ಬಂತಲ್ಲ, ಒಂದಲ್ಲ ಎರಡು ಪಾರ್ಟ್. ಅದಕ್ಕೆ ನಾವು ಟಕ್ಕರ್ ಕೊಡಲೇಬೇಕು ಅಂತ ಪಾಕಿಸ್ತಾನದವರು ಒಂದು ಸಿನಿಮಾ ಮಾಡಿ ಪಲ್ಟಿ ಹೊಡೆದಿದ್ದಾರೆ. ಮೊದಲ ದಿನ ಸೇಲ್ ಆದಂಥ ಟಿಕೆಟ್ 22. ಐ ರಿಪೀಟ್, 22 ಮಾತ್ರ. ಈ ದುರಂಧರ್ ಜಾಗತಿಕವಾಗಿ ಸೌಂಡ್ ಮಾಡಿತು. ಸೌಂಡ್ ಜೊತೆಗೆ ಕಾಸು ಕೂಡ ಸುನಾಮಿ ಥರವೇ ಹರಿದು ಬಂತು. ಬಟ್ ಬೆಂಕಿ ಬಿದ್ದಿದ್ದು ಎಲ್ಲಿ? ಪೂರಾ ಪಾಕಿಸ್ತಾನದಲ್ಲಿ. ಹೌದು, ಇದೊಂದು ಪಾಕಿಸ್ತಾನವನ್ನು ಡಿಫೇಮ್ ಮಾಡುವಂಥ ಸಿನಿಮಾ. ಪೂರಾ ಕಟ್ಟುಕತೆ. 6-3 ಆಗಲಿ 3-6 ಆಗಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಮೂವಿನ ಪಾಕಿಸ್ತಾನದಲ್ಲಿ ರಿಲೀಸ್ ಮಾಡೋಕ್ಕೆ ಕೊಡಲ್ಲ ಅಂತ ಪಾಕ್ ಹೇಳಿತ್ತು. ಕತ್ತೆ ಬಾಲನು ನಿಮ್ಮ ಹತ್ರ ಇರಲಿ, ಕುದುರೆ ಜುಟ್ಟು ನೀವೇ ಮಾಡ್ಕೊಳ್ಳಿ ಅಂದರು ನಮ್ಮ ಸಿನಿಮಾದವರು. ಸಿನಿಮಾ ರಿಲೀಸ್ ಆಯಿತು, ಬಾಕ್ಸ್ ಆಫೀಸಲ್ಲಿ ಧೂಳನ್ನು ಎಬ್ಬಿಸ್ತು. ಆದರೆ ದುರಂಧರ್ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಮಾಡೋದಿಲ್ಲ ಅಂತಿದ್ದ ಪಾಕಿಸ್ತಾನ ಮಾತ್ರ ಆ ಸಿನಿಮಾವನ್ನು ಕದ್ದು ಮುಚ್ಚಿ ನೋಡೋಕೆ ಶುರು ಮಾಡಿತು. ಅವರ ಹಣೆ ಬರ ನೋಡಿ. ಯಾವುದೋ ಫಾರಿನ್ ಮನುಷ್ಯ ಪಾಕ್ ಮಾರ್ಕೆಟಲ್ಲಿ ಕ್ಯಾಮರಾ ಹಿಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೋನ ಕಣ್ಣಿಗೆ ಬಿತ್ತು. ಆ ವ್ಯಕ್ತಿಗೆ ದುರಂಧರ್ ಹಾಗೂ ಪಾಕಿಸ್ತಾನ ನಡುವಿನ ತಿಕ್ಕಾಟ ಗೊತ್ತೇ ಇರಲಿಲ್ಲ. ಹೀಗಾಗಿ ಇಂಡಿಯನ್ ಸಿನಿಮಾ ಅಂದ್ಕೊಂಡ. ಅಲ್ಲಿ ಸಿಡಿಗಳಲ್ಲಿ ಕದ್ದು ಮುಚ್ಚಿ ಸೇಲ್ ಆಗ್ತಿದ್ದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಪಾಕಿಸ್ತಾನದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋದನ್ನು ಅಪ್ಲೋಡ್ ಮಾಡಿಬಿಟ್ಟ. ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿದ್ದಲ್ಲ, ಸೀದಾ ಆಮ್ಲೆಟ್ ಹಾಕಿದ್ದು ಅಂದರೆ ಇದೇನೆ. ಇದನ್ನೆಲ್ಲ ನೋಡಿದಾಗ ಪಾಕಿಸ್ತಾನಕ್ಕೆ ಉಷ್ಣ ಒಂದು ಆಗಬೇಕಲ್ಲ. ಹೀಗಾಗಿ ದುರಂಧರ್ ಸಿನಿಮಾವನ್ನು ಸೋಲಿಸಬೇಕು, ಆ ಸಿನಿಮಾಗೆ ಟಾಂಟ್ ಕೊಡಲೇಬೇಕು ಅಂತ ಅವರ ಕಿಮ್ಮತ್ತಿಗೆ ಹೋಲಿಕೆ ಮಾಡಿದರೆ ಬಿಗ್ ಬಜೆಟ್ ಸಿನಿಮಾ ಒಂದನ್ನು ರೆಡಿ ಮಾಡಿದ್ರು. ಅದರ ಹೆಸರೇ ಮೇರಾ ಲ್ಯಾರಿ. ಪಾಕಿಸ್ತಾನದ ಸಿನಿಮಾ ರಿವ್ಯೂ ಮಾಡೋರು ಹಾಗೂ ಅಲ್ಲಿನ ಮೀಡಿಯಾಗಳು ಭಯಂಕರ ಹೈಪ್ ಕೊಟ್ಟವು. ಇಷ್ಟೆಲ್ಲ ಪ್ರಚಾರ ಕೊಡ್ತಾ ಇದ್ದಾರೆ ಅಂದರೆ ಇದೊಂದು ಸಿನಿಮಾವನ್ನು ಪಾಕಿಸ್ತಾನದಲ್ಲಿ ಪೈಜಾಮ ಹಾಕಿರೋರು, ಬುರ್ಕಾ ಬೆಹನ್ಗಳು, ಉದ್ದ ಗಡ್ಡದವರು ನೂಕುನುಗ್ಗಲ್ ಮಾಡ್ಕೊಂಡು ಬರ್ತಾರೆ ಅಂದ್ಕೊಂಡಿತ್ತು ಮೇರಾ ಲ್ಯಾರಿ ಸಿನಿಮಾ. ಆದರೆ ಪಾಕಿಸ್ತಾನದಲ್ಲೇ ದಿ ಬೆಸ್ಟ್ ಅನಿಸೋ ಥಿಯೇಟರ್ನ ಮೊದಲ ದಿನದ ಟಿಕೆಟ್ ಬೇಕು ಅಂತ ಬಂದವರು 22 ಜನರು. ನಾವು ಕೂಡ ಏನಿತ್ತು ಆ ಸಿನಿಮಾದಲ್ಲಿ ಅನ್ನೋದನ್ನು ಸ್ವಲ್ಪ ಹುಡುಕಾಡಿದ್ವಿ. ಮಹಿಳೆಯರು ಪಾಕಿಸ್ತಾನದಲ್ಲಿ ಎಷ್ಟೊಂದು ಸ್ವಚ್ಛಂದವಾಗಿ ಬದುಕ್ತಾ ಇದ್ದಾರೆ ಗೊತ್ತಾ? ಪಾಕಿಸ್ತಾನವೇ ಹೆಂಗಸರ ಪಾಲಿಗೆ ಸ್ವರ್ಗ ಗೊತ್ತಾ? ಇಲ್ಲಿ ಯಾವುದೇ ಕಲಿಕೆಗೆ, ಯಾವುದೇ ಬಾಲಿಕೆಗೆ ನಿರ್ಬಂಧವೇ ಇಲ್ಲ ಗೊತ್ತಾ? ಈ ಥರದ ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ಪಾಕಿಸ್ತಾನ ಅನ್ನೋದು ಉಗ್ರರ ತವರು ಅಲ್ಲ, ಬ್ರೋದರತ್ವ ಇದೆಯೇ ಹೊರತು ಢಮ್ ಢಮ್ ಏನೂ ಇಲ್ಲ. ದುರಂಧರ್ ತೋರಿಸಿದ ಪಾಕಿಸ್ತಾನವೇ ಬೇರೆ, ಅಸಲಿ ಪಾಕಿಸ್ತಾನವೇ ಬೇರೆ ಅನ್ನುವಂಥ ಕಥೆ ಹಿಡ್ಕೊಂಡು ಒಂದಿಷ್ಟು ದೇಶಪ್ರೇಮಿ ಪಾಕಿಗಳ ಹಣ ಹೆಂಗೂ ಬರುತ್ತೆ ಅಂದ್ಕೊಂಡಿದ್ರೆ 22 ಟಿಕೆಟ್ ಸೇಲ್ ಆಗಿ ಅಟ್ಟರ್ ಫ್ಲಾಪ್ ಆಗಿ ಅಟ್ಟದ ಮೇಲೆ ಅಳ್ತಾ ಕೂತಿದೆ ಮೇರಾ ಲ್ಯಾರಿ ಸಿನಿಮಾ. ಲ್ಯಾರಿಯೇ ಯಾಕಂದರೆ ಅದು ಕರಾಚಿಯಲ್ಲಿರೋ ಫೇಮಸ್ ನಗರ. ದುರಂಧರ್ ಸಿನಿಮಾದಲ್ಲಿ ಕೂಡ ಸ್ಪೈ ಅದೇ ನಗರದ ಬಾಸ್ ಆಗ್ತಾನೆ, ಇಡೀ ಪಾಕಿಸ್ತಾನದ ಕಂಟ್ರೋಲ್ ತಗೋತಾನೆ. ಹೀಗಾಗಿ ಮೇರಾ ಪಾಕ್ ಅಂತಲೂ ಇಡ್ಬೋದಿತ್ತು, ಮೇರಾ ಕರಾಚಿ ಅಂತಲೂ ಇಡ್ಬೋದಿತ್ತು. ಬಟ್ ಲ್ಯಾರಿ ಅನ್ನೋದು ಬೇಕಿತ್ತು. ಸಿನಿಮಾದ ಜೀವ ಏನು ಅನ್ನೋದನ್ನು ಹೇಳಿದ್ವಲ್ಲ, ಇನ್ನಷ್ಟು ಬೇಕು ಅಂದರೆ ತಾಯಿ ಮಗಳು ಇರ್ತಾರೆ. ಮಗಳಿಗೆ ಫುಟ್ಬಾಲ್ ಅಂದರೆ ಇಷ್ಟ, ಆದರೆ ಹೆಣ್ಮಕ್ಳು ಆಡೋ ಹಾಗಿಲ್ಲ ಅನ್ನೋ ರೂಲ್ಸ್ ಅಲ್ಲಿದೆ. ಅದನ್ನು ಧಿಕ್ಕರಿಸಿ ಮಗಳನ್ನು ಫುಟ್ಬಾಲ್ ಪ್ಲೇಯರ್ ಮಾಡ್ತಾಳಂತೆ. ನಾವು ಸಿನಿಮಾ ನೋಡೋ ಸಾಹಸಕ್ಕೆ ಹೋಗಿಲ್ಲ, ಇಂಟರ್ನೆಟ್ ಎಲ್ಲ ಮಾಹಿತಿ ಕೊಡುತ್ತಲ್ಲ. ಅದೆಂಥ ಕೆಟ್ಟ ಸಿನಿಮಾ ಅಂದರೆ ಪಾಕಿಗಳೇ ಛೀ ಥೂ ಅಂತ ಉಗಿತಾ ಇದ್ದಾರೆ. ಟಾಕೀಸ್ ಓನರ್ಸ್ ಎಡಗಾಲಿನಲ್ಲಿ ಸಿನಿಮಾಗೆ ಒದ್ದು ಹೊರಗೆ ಹಾಕಿದ್ದಾರೆ. ಪಾಪ, ಕಲೆಕ್ಷನ್ನಲ್ಲಿ ಕರೆಂಟ್ ಬಿಲ್ ಆದರೂ ಕಟ್ಟಬೇಕಲ್ಲ, ಜಾಗದ ಬಾಡಿಗೆ ದುಡ್ಡಾದರೂ ಬರಬೇಕಲ್ಲ. ಅದಕ್ಕೆ ಹೇಳಿದ್ದು ನವಿಲು ಮತ್ತು ಕೆಂಬೂತದ ಕಥೆಯನ್ನು. ಇನ್ನೊಂದು ಕಥೆ ಕೇಳಿ. ದುರಂಧರ್ 2 ಸಿನಿಮಾ ಮೇ 14ರಂದು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಯಿತು. ಪಾಕಿಸ್ತಾನದಲ್ಲಿ ಸಹ ನೆಟ್ಫ್ಲಿಕ್ಸ್ ಪ್ಲೇ ಆಗುತ್ತೆ.
ಪಾಕಿಸ್ತಾನದ ಮಸೀದಿಯಲ್ಲಿ ಕೂತು ಬೇಕಾದರೂ ಸಿನಿಮಾ ನೋಡ್ಬೋದು. ಯಾವಾಗ ನೆಟ್ಫ್ಲಿಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಲ್ಲ, ಅರ್ಧ ಪಾಕಿಸ್ತಾನ ಮಲಗಲೇ ಇಲ್ಲ. ಮೇ 13ರ ಮಧ್ಯರಾತ್ರಿವರೆಗೆ ಎದ್ದು ಕೂತು ಈಗ ಬರುತ್ತೆ, ಇನ್ನೊಂದು ನಿಮಿಷಕ್ಕೆ ಬರುತ್ತೆ ಅಂತ ಕಾಯ್ತಾನೆ ಇದ್ರು. ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದ್ದ ಕೆಲವೇ ಗಂಟೆಗಳಲ್ಲಿ ದುರಂಧರ್ 2 ಸಿನಿಮಾ ಪಾಕಿಸ್ತಾನದ ನೆಟ್ಫ್ಲಿಕ್ಸ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ ಆಯಿತು. ದುರಂಧರ್ 2 ಕ್ರೇಜ್ ಎಷ್ಟಿತ್ತೆಂದರೆ, ಒಟ್ಟಿಗೆ ಜನ ದುರಂಧರ್ 2 ನೋಡಿದ್ದರಿಂದ ಪಾಕಿಸ್ತಾನದಲ್ಲಿ ನೆಟ್ಫ್ಲಿಕ್ಸ್ ಸರ್ವರ್ಗಳು ಸ್ವಲ್ಪ ಸಮಯದವರೆಗೆ ಕ್ರ್ಯಾಶ್ ಆಗಿದ್ವಂತೆ. ನೋಡಿ, ವಾಸ್ತವ ಏನು ಅಂದರೆ, ಪಾಕಿಸ್ತಾನದ ಬಿಳಿ ಬಟ್ಟೆ ಮೇಲೆ ಕಪ್ಪು ಕಲೆಯೂ ಇದೆ, ರಕ್ತದ ಕಲೆಯೂ ಇದೆ. ಯಾವುದೇ ಸೋಪ್ ಹಾಕಿ ಉಜ್ಜಿದ್ರು ಜಜ್ಜಿದ್ರು ಕೂಡ ಎಂಥದೂ ಆಗೋದಿಲ್ಲ. ಇನ್ನೊಂದ್ಸಲ ಜಿನ್ನ ಹುಟ್ಟಿ ಬಂದರೂ ಕೂಡ ಇದೇ ಹಣೆ ಬರವೇ. ಭಾರತದ ಲೆವೆಲ್ ಮ್ಯಾಚ್ ಮಾಡೋಕ್ಕೆ ಕನಸು ಕಾಣಬೇಕಷ್ಟೇ. ಅದು ಕ್ರಿಕೆಟ್ ಆಗಿರಲಿ, ಸಿನಿಮಾ ಆಗಿರಲಿ, ಅಥವಾ ಆರ್ಮಿ ಶಕ್ತಿಯೇ ಆಗಿರಲಿ. ಇವಿಷ್ಟು ಈವರೆಗಿನ ಅಪ್ಡೇಟ್ಸ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ. ನಮಸ್ಕಾರ.